ಅದು ಯೂಟ್ಯೂಬರ್ಸ್ಗಳು ಹೇಳ್ತಿದ್ರಂತ ಅಲ್ಲೋಗು ಇಲ್ಲೋಗು ಅಂತ. ಇದು ಸತ್ಯನಾ ಸುಳ್ಳೋ ಗೊತ್ತಿಲ್ಲ, ಬಟ್ ಆತ ಹೀಗೆ ಹೇಳ್ತಾ ಇದ್ದ. ಇನ್ನು ಯೂಟ್ಯೂಬರ್ಸ್ಗಳ ಪಾತ್ರದ ಬಗ್ಗೆಯೂ ಕೂಡ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾನೆ. 30ರಿಂದ 35 ವಿಡಿಯೋಗಳನ್ನ ಈಗಾಗಲೇ ರೆಕಾರ್ಡ್ ಮಾಡಲಾಗಿದೆ. ಚಿನ್ನಯ್ಯ ಹೇಳಿಕೆಯನ್ನ ಪಡೆದು ವೈರಲ್ ಮಾಡ್ತಿದ್ರು ಈ ಯೂಟ್ಯೂಬರ್ಸ್. ಬೆಂಗಳೂರು ಸೇರಿದಂತೆ ಹಲವೆಡೆ ಚಿನ್ನಯ್ಯನೊಂದಿಗೆ ಓಡಾಟವನ್ನ ಕೂಡ ನಡೆಸ್ತಾ ಇದ್ರು. ಈ ಯೂಟ್ಯೂಬರ್ಸ್ ಏನ್ ಮಾಡ್ತಾ ಇದ್ರಂದ್ರೆ, ಈ ಚಿನ್ನಯ್ಯನಿಗೆ ಏನೇನು ಹೇಳಬೇಕು, ಯಾವ್ಯಾವ ರೀತಿ ಮಾತನಾಡಬೇಕು, ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಬೇಕು, ಅದ್ರ ಬಗ್ಗೆ ಅವ್ರು ಮಾತನಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 30ರಿಂದ 35 ವಿಡಿಯೋಗಳು, ಸಾಕಷ್ಟು ಕಡೆ ಈಗಾಗಲೇ ಈ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಆತ ಹೇಳಿರೋದೆಲ್ಲ ಸತ್ಯ ಅನ್ನೋ ರೀತಿಯಲ್ಲೇ ಬಿಂಬಿಸಲಾಗ್ತಾ ಇತ್ತು. ಚಿನ್ನಯ್ಯ ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿ ಈ ಯೂಟ್ಯೂಬರ್ಸ್ಗಳು ವೈರಲ್ ಮಾಡ್ತಾ ಇದ್ರು. ಈ ಯೂಟ್ಯೂಬರ್ಸ್ಗಳ ಪಾತ್ರದ ಬಗ್ಗೆಯೂ ಕೂಡ ಚಿನ್ನಯ್ಯ ಈಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಉಲ್ಲೇಖ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಓಡಾಟವನ್ನ ನಡೆಸಿದ್ರು ಯೂಟ್ಯೂಬರ್ಸ್, ಇವ್ರ ಜೊತೆನಲ್ಲೇ ಓಡಾಡ್ತಾ ಇದ್ರು, ಒತ್ತಡ ಹಾಕಿ ಯಾವ ರೀತಿ ಹೇಳಿಕೆಗಳನ್ನ ಪಡಿತಾ ಇದ್ರು, ಆ ಯೂಟ್ಯೂಬ್ನಲ್ಲಿ ಬರಬೇಕಾದಂತ ಅಂಶಗಳಾದ್ರೂ ಏನು, ಅದೆಲ್ಲದ್ರ ಬಗ್ಗೆ ಕೂಡ ಉಲ್ಲೇಖ ಕೂಡ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಈತ ಹೇಳ್ತಿದ್ದಾನೆ.